ತುಮಕೂರಿನಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಮಗು ಬಲಿಯಾಗಿದೆ. ತುರುವೇಕೆರೆ ತಾಲೂಕಿನ ಗೋರಘಟ್ಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪೋಷಕ ಶೆಟ್ಟಿ 5 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಮನೆ ಮುಂದೆ ಆಟ ಆಡ್ತಾ ಇದ್ದ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ತಂತಿ ಬೇಲಿ ಮೇಲೆ ವಿದ್ಯುತ್ ತಂತಿ ಬಿದ್ದಿದೆ. ಇದೇ ಸಂದರ್ಭದಲ್ಲಿ ತಂತಿ ಬೇಲಿ ಮುಟ್ಟಿ ಮಗು ದುರ್ಮರಣವನ್ನಪ್ಪಿದೆ. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ತಾನು ಪಾಡಿಗೆ ತಾನು ಆಟ ಆಡ್ಕೊಂಡು ಆರಾಮಾಗಿ ಇದ್ದಂತಹ 5 ವರ್ಷದ ಮಗು ಇದೀಗ ಭಾರದ ಲೋಕಕ್ಕೆ ಪಯಣವನ್ನು ತಿಳಿಸಿದೆ. ವಿದ್ಯುತ್ ತಂತಿ ತಗುಲಿ ಆಗಿರುವಂತಹ ಘಟನೆ ಇದು. ಇದೀಗ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. 5 ವರ್ಷದ ಕಂದಮ್ಮನನ್ನ ಕಳ್ಕೊಳ್ಬೇಕು ಅಂತಂದ್ರೆ ಆ ತಾಯಿ ಹೃದಯಕ್ಕೆ ಎಷ್ಟು ಕಷ್ಟ ಆಗಿರ್ಬೋದು. ಮತ್ತೆ ಹಳ್ಳಿಗಳಲ್ಲಿ ಮಕ್ಕಳನ್ನ ಆಟ ಆಡೋದಕ್ಕೆ ಹೊರಗಡೆ ಬಿಟ್ಟಿರ್ತಾರೆ. ಹೊರಗಡೆ ಬಿಟ್ಟಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ತಂತಿಗಳು ಬಿದ್ದಿದ್ಯಾ ಇಲ್ವಾ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅವರ ಅರಿವಿಗೆ ಬಾರದೆ ಈ ರೀತಿಯಾದಂತಹ ಘಟನೆ ಆಗಿರುವಂಥದ್ದು. ಇದೀಗ ವಿದ್ಯುತ್ ತಂತಿ ಬಿದ್ದು ಮಗು ಸಾವನ್ನಪ್ಪಿರುವಂಥದ್ದು. ಅಂದ್ರೆ ಆಟ ಆಡ್ತಾ ಇದ್ದ ಸಂದರ್ಭದಲ್ಲಿ ಮಗು ಬೇಲಿಯನ್ನ ಮುಟ್ಟಿದೆ. ಬೇಲಿಯನ್ನ ಹಾಕಿದ್ದಾರೆ. ಕಬ್ಬಿಣದ ಬೇಲಿಯನ್ನ ಅಳವಡಿಕೆ ಕೂಡ ಮಾಡಲಾಗಿದೆ. ಆ ಅಳವಡಿಕೆ ಮಾಡಿದಂತಹ ಸಂದರ್ಭದಲ್ಲಿ ವಿದ್ಯುತ್ ತಂತಿ ಬಿದ್ದಿದೆ.